ಮೊನ್ನೆ ನಡೆದಂತ ಶ್ರಿಯಾ ಗೋಯಲ್ ಮತ್ತೆ ಕೇತನ್ ಕುಮಾರ್ ಕೇಸ್ ನಿಮಗೆ ಈಗಾಗಲೇ ಗೊತ್ತಿದೆ. ಮನೆಯಲ್ಲಿ ನೋಡಿದಂತ ಕೇತನ್ ಕುಮಾರ್ ಅವಳಿಗೆ ಇಷ್ಟ ಇಲ್ಲದೆ ತನ್ನ ಮನೆಯವರ ಬರುವಂತಕ್ಕೆ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡಿಕೊಂಡು ನನ್ನ ಬರ್ತ್ಡೇ ಇದೆ ಬಾ ಲೋಹಗಡ ಫೋರ್ಟ್ ಹತ್ರ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋದಂತ ಕರ್ಕೊಂಡು ಹೋಗಿ ತನ್ನ ಪ್ರಿಯಕರನ ಸಹಾಯದಿಂದ ಕೇತನ್ ಕುಮಾರ್ನ ಪ್ರಿಯಕರನ ಸಹಾಯದಿಂದ ಅವನನ್ನ 400 ಅಡಿ ಪ್ರಪಾತಕ್ಕೆ ತಳ್ಳಿ ಕೊಲೆ ಮಾಡಿ ಸಾಯಿಸಿದ್ದಾರೆ. ಈ ವಿಚಾರ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಈಗ 4 ದಿವಸದಿಂದ ಇದೇ ವಿಚಾರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೊರದಾಡ್ತಿದೆ. అలాగే ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ಬೋದಾಗಿತ್ತು, ಯಾಕಂಗ್ ಮಾಡಿದ್ರು ಅಂತ ಈಸಾಗಿ ಮಾತಾಡ್ಬಿಡ್ತೀವಿ. ತಂದೆ ತಾಯಿ ಸುಮ್ಮನೆ ಬಿಡ್ತಾರಾ? ತಂದೆ ತಾಯಿ ಸುಮ್ಮನೆ ಬಿಡಕ್ಕೆ ತುಂಬಾ ಚಿಕ್ಕ ವಯಸ್ಸಿಂದ ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮಗಳಿಗೆ ಏನೂ ಆಗಬಾರ್ದು, ಯಾವ ಅಪಾಯನೂ ಆಗಬಾರ್ದು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಮ್ಮ ಜೀವನ ಸಾಗಿಸಿರ್ತಾರೆ. 600 ಕೋಟಿ ಒಡೆಯ ಕೇತನ್ ಕುಮಾರ್ಗೆ ಮದುವೆ ಫಿಕ್ಸ್ ಮಾಡಿ ಇವರು ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋರು. ಒಂದು ಸರಿಯಾದ ಜೋಡಿ ಆಗುತ್ತೆ, ಸರಿಯಾದ ಸ್ಟೇಟಸ್ ಆಗುತ್ತೆ ಅನ್ಕೊಂಡು ನಾವೇನೋ ಯೋಚನೆ ಮಾಡಿ ಮದುವೆ ಮಾಡಕ್ ಹೋಗಿರ್ತಾರೆ. ಆದ್ರೆ ಇವಳು 400 ಅಡಿ ಪ್ರಪಾತದಿಂದ ತಳ್ಳಿ ಸಾಯಿಸಾಕ್ಬಿಟ್ಟಿದ್ದಾರೆ, ಕೊಲೆ ಮಾಡಿದ್ದಾರೆ. ಅಲ್ಲಿಂದ ಕೊಲೆ ಮಾಡಿ ಮನೆಗೆ ಬಂದ್ಬಿಟ್ಟು ಕಾಲ್ಜಾರ್ ಬಿದ್ದೋಗ್ಬಿಟ್ಟು ಅವನು ಅಂತ ಕತೆ ಕಟ್ಟಿದಾಗ ಪೊಲೀಸರು ಇವಳು ಹೇಳಿಕೆಯಲ್ಲೋ ಸಣ್ಣ ಪುಟ್ಟ ಗೊಂದಲ ಕಾಣಿಸಿದೆ, ಏನೋ ಇರ್ಬೋದು ಅಂತ ಕೆಡಕಿದಾಗ ನಿಜ ವಿಷಯ ಬಯಲಿಗೆ ಬಂದಿದೆ. ಇವಳು ತನ್ನ ಪ್ರಿಯಕರನ ಜೊತೆ ಸೇರಿಸಿ ತಳ್ಳಿ ಸಾಯಿಸಿದ್ದಾಳೆ ಅಂತ. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಒಳ್ಳೆ ಹೇಳ್ತಿದ್ದಾಳೆ, ಕೇತನ್ ಕುಮಾರ್ ತಲೆಯಲ್ಲಿ ಕೂದಿರಲಿಲ್ಲ, ಅವ್ನು ವಿಗ್ ಹಾಕೋತಿದ್ದ. ಸರಿ, ವಿಗ್ ಹಾಕೋತಿದ್ದ ಅನ್ನೋ ಒಂದು ವಿಷಯ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಅವನು ರಿಜೆಕ್ಟ್ ಮಾಡಿದ್ರೆ ನಾನು ರಿಜೆಕ್ಟ್ ಮಾಡಿದೆ. ಮನೆಯವರು ತುಂಬಾ ಸಂತೋಷಪಟ್ಟು ಮದುವೆ ಮಾಡೋಕ್ಕಿಂತ ಪ್ಲಾನ್ ಮಾಡ್ತಿದ್ರು. ನಾವು ಸಂತೋಷಕ್ಕೆ ನಾನು ಅಡ್ಡಿಪಡಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಪ್ಕೊಂಡೆ, ಹೋಗ್ಬಿಟ್ಟು ಅವನನ್ನು ಸಾಯಿಸ್ತೇನೆ. ಈ ವಿಡಿಯೋಗಳನ್ನೆಲ್ಲ ನೋಡಿದಾಗ ಅವನನ್ನ ನೀನು ಸಾಯಿಸೋ ಬದಲು ಇವನು ಯಾವನ ಚೇತನ್ ಕುಮಾರ್ ಜೊತೆ ಓಡಬಹುದಾಗಿತ್ತಲ್ಲ. 4 ಜನ ಇರ್ತಿದ್ರು, ತಂದೆ ತಾಯಿ ಬೈತಾ ಇದ್ರು, 5ನೇ ದಿನಕ್ಕೆ ಅಯ್ಯೋ ಬಿಡು ಏನೋ ಮಾಡ್ಬೋದು ಆಗ್ಬಾರ್ದಾಗಿದ್ದು ಸೇರ್ಸ್ಕೊತಾ ಇದ್ರು. ಈಗ ಆ ಕಡೆ ಅವನು ಕೇತನ್ ಕುಮಾರ್ ಜೀವ ಹೋಯ್ತು, ಅವ್ರ ತಂದೆ ತಾಯಿ ಜೀವನ ಪೂರ್ಣಂತ ನರಳದಂತ ಒಂದು ಪರಿಸ್ಥಿತಿ ತಂದ್ಬಿಟ್ಟೆ. ಈ ಕಡೆ ನಿಮ್ಮ ತಂದೆ ತಾಯಿ ಖುಷಿಯಾಗಿದಾರ, ಇವಳನ್ನು ಕರ್ಕೊಂಡೋಗಿ ಆ ಪ್ರಪಾತಕ್ಕೆ ತಳ್ಳಿ ಸಾಯಿಸ್ಬಿಡಿ, ಅವಳನ್ನ ನಮ್ಮ ಪಾಲಿಗೆ ಸತ್ತೋದು ಅಂತ ಹೇಳ್ಬಿಟ್ಟು ನಿನ್ನ ತಂದೆ ತಾಯಿ ಎದೆ ಹೊಡ್ಕೊಂಡು ಹೇಳಿಕೆ ಕೊಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಶ್ರಿಯಾ ಗೋಯಲ್ ಅವ್ರ ತಂದೆ. ಹೆಣ್ಮಕ್ಳು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತಾರೆ, ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾರೆ ಹೆಣ್ಮಕ್ಳು ಅಂತ ಪ್ರಶ್ನೆ ಮಾಡ್ತಾ ಹೋದಾಗ ಒಬ್ಬ ತಂದೆಗೆ ಹೆಣ್ಮಕ್ಳು ಎಷ್ಟು ಮುಖ್ಯ, ತನ್ನ ಸ್ವಂತ ತಾಯಿಯನ್ನ ನನ್ನ ಹೊಟ್ಟೆಲುಟ್ಟಿರೋ ಮಗಳಲ್ಲಿ ನೋಡ್ತಾ ಇರ್ತಾರೆ ತಂದೆ ತಾಯಿಯರು. ಈ ವಿಚಾರನ ಹೆಣ್ಮಕ್ಳು ಅರ್ಥ ಮಾಡಿಕೊಂಡು ತಂದೆ ತಾಯಿ ಗೌರವ ಉಳಿಸೋ ಕೆಲಸ ಮಾಡಬೇಕು. ಹೆಣ್ಮಕ್ಳು ಅಂದ್ರೆ ತಂದೆಯರಿಗೆ ಎಷ್ಟು ಪ್ರೀತಿ ಅಂದ್ರೆ, ಒಬ್ಬ ಮಗಳು ಹುಟ್ಟಿದ್ಲು ಅಂತ ತಕ್ಷಣ ನನ್ನ ಮನೆಗೆ ಮಹಾಲಕ್ಷ್ಮಿ ಬಂದು ಅನ್ಕೋತಾಳೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಳು ಮಗಳು ಹುಟ್ಟಿದ್ಲು ಅಂತ ಅಂದ್ರೆ ತನ್ನ ಹೊಟ್ಟೆಲಿ ನನ್ನ ಅಮ್ಮನೆ ಮತ್ತೆ ವಾಪಸ್ ಬಂದು ಅನ್ನೋವಷ್ಟು ಪ್ರೀತಿ, ಆ ಬಾಂಧವ್ಯ, ವಾತ್ಸಲ್ಯ ಎಲ್ಲ ಬಂದ್ಬಿಡುತ್ತೆ. ತಂದೆ ತಾಯಿ ಪ್ರೀತಿಯಿಂದ ಗಂಡು ಮಕ್ಳು ಯಾವತ್ತೂ ಸ್ವಲ್ಪ ದೂರನೇ. ಯಾಕಂದ್ರೆ ದುಡಿಮೆ ಮಾಡ್ತಾ ಮದುವೆ ಆದ್ಮೇಲೆ ಹೆಂಡತಿ ಮಕ್ಕಳು ಬಂದ ಮೇಲೆ ಎಲ್ಲ ಒಂದ್ ಕಡೆ ಸಂಸಾರದಿಂದ ಸ್ವಲ್ಪ ದೂರ ಆಗ್ಬಿಟ್ರು ಅನ್ನೋ ತರ ಭಾವನೆ ಇದ್ದಾಗ್ಯೂ ಕೂಡ ತನ್ನ ಹೊಟ್ಟೆಲಿ ಒಬ್ಳು ಮಗಳು ಹುಟ್ಟಿದ್ಲು ಅಂದ್ರೆ ನನ್ನ ತಾಯಿನೇ ನನ್ನ ಜೊತೆ ಇರೋ ಅನ್ನೋ ಭಾವದಲ್ಲಿ, ತನ್ನ ಆ ವಾತ್ಸಲ್ಯದಲ್ಲಿ ಬದುಕ್ತಾ ಇರ್ತಾನೆ. ಆದ್ರೆ ಅದೇ ತಂದೆ ನನ್ನ ಮಗಳು ಬದುಕಿರ್ಲೇಬಾರ್ದು, ಅವಳನ್ನ ಸಾಯಿಸ್ಬಿಡಿ ಅನ್ನೋ ಮಟ್ಟಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ರೆ ಆ ತಂದೆಯ ಮನಸ್ಸಿನಲ್ಲಿ, ಆ ತಂದೆಯ ಅಂತಃಕರಣದಲ್ಲಿ ಎಷ್ಟು ನೋವಿದೆ. ನಾನಾ ಇವಳಿಗೆ ಜನ್ಮ ಕೊಟ್ಟಿದ್ದು, ನನ್ನ ಮಗಳ ಇವಳು, ನನ್ನ ವಾತ್ಸಲ್ಯದಲ್ಲಿ ಬೆಳೆದ ಮಗಳ ಇವಳು ಅನ್ನೋ ತರದ ಒಂದು ಜಿಗುಪ್ಸೆ ಬಂದ್ಬಿಡುತ್ತಲ್ಲ ಜೀವನ. ಆ ಜೀವನಕ್ಕೆ ಏನ್ ಹೇಳಿದ್ರಿ? ಈ ಶ್ರಿಯಾ ಗೋಯಲ್ ಅನ್ನೋ ವಿಚಾರ ಮಾತಾಡ್ತೀನಿ, ಆ ಹುಡುಗಿ ವಿಚಾರನ. ಅದ್ದೂರಿ ಮನೆತನ 17 ಕೋಟಿ ಕೊಟ್ಬಿಟ್ಟು ಒಂದು ಅರಮನೆನ ಫಿಕ್ಸ್ ಮಾಡಿದ್ರಂತೆ ಮದುವೆಗೋಸ್ಕರ. ಪಾಪ ಆ ಹುಡುಗ ಕೇತನ್ ಕುಮಾರ್ ಕೂಡ ಒಳ್ಳೆ ಮನ್ತಂದವನೇ. ಕರ್ಕೊಂಡೋಗ್ಬಿಟ್ಟು ಮದುವೆ ಫಿಕ್ಸ್ ಆದ್ಮೇಲೆ ಕರ್ಕೊಂಡೋಗ್ಬಿಟ್ಟು 400 ಅಡಿ ಪ್ರತಾಪದಲ್ಲಿ ಲೋಹಗಳ ಅನ್ನೋ ಪ್ರಪಾತದಲ್ಲಿ ತಳ್ಳಿ ಸಾಯಿಸ್ಬಿಟ್ಟು ಬರ್ತಿದ್ದಾಳೆ. ದಾರಿಲಿ ಬರ್ತಿರ್ಬೇಕಾದ್ರೆ ಪೊಲೀಸ್ನವ್ರ ಕಸ್ಟಡಿಯಿಂದ ಇವಳು ಬರ್ಬೇಕಾದ್ರೆ ಚಪ್ಪಲಿ ಹಾರ ಹಾಕ್ತಾರ್ರಿ, ಚಪ್ಪಲಿ ಹಾರ. ಈ ಚಪ್ಪಲಿ ಹಾರ ಹಾಕಿಸ್ಕೊಂಡದ್ದು ಅವಳು ಏನೋ ಒಂಥರ ನಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅದನ್ನ ನೋಡಿದಂತ ತಂದೆಗೆ ಎಷ್ಟು ನೋವಾಗ್ಬೋದು. ತಂದೆ ಅನುಭವಿಸ್ತಿರ್ತಕ್ಕಂಥ ಯಾತನೆ, ನನ್ನ ಮಗಳ ಇವಳು, ನನ್ನ ಮಗಳಿಗೆ ಚಪ್ಪಲಿ ಹಾರ ಹಾಕ್ತಿದಾರ, ನನ್ನ ಮಗಳು ಕೊಲೆ ಮಾಡದ್ಲ, ನನ್ನ ಮಗಳು ಈ ತರ ಮಾಡದ್ಲ ಅಂತ ಅನ್ಕೊಂಡು ಎಷ್ಟೆಲ್ಲ ನೋವು ಅನುಭವಿಸೋ ತಂದೆ ಅಲ್ವೇನ್ರಿ. ನಿಜವಾಗ್ಲೂ ಮಾತ್ರ ಇದೊಂದು ಬಹಳ ಮನ ಕರ್ತಕ್ಕಂಥ ದೃಶ್ಯ. ಮದುವೆ ಮಾಡಬೇಕು, ನನ್ನ ಮಗಳಿಗೆ ಮದುವೆ ಮಾಡಿ ಒಂದೊಳ್ಳೆ ಸಂಸಾರ ಸಾಕಿ ಆ ನಮ್ಮ ಮಗಳು ಅದ್ದೂರಿಯಾಗಿ ಬದುಕನ್ನ, ಒಂದು ಸಂಸಾರವನ್ನ ದಾಂಪತ್ಯನ ನೋಡಿ ಕಣ್ತುಂಬ್ಕೋಬೇಕು ಅಂತ ಪ್ರತಿಯೊಬ್ಬ ತಂದೆನೂ ಕಾಯ್ತಾ ಇರ್ತಾನ್ರಿ. ಪ್ರತಿಯೊಬ್ಬ ತಂದೆನೂ ಕಾಯ್ತಾ ಇರ್ತಾನೆ. ಈ ತಂದೆಯ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಇಲ್ದಂಗೆ ಯಾವನೋ ಸಿಕ್ದ ಅಂತ ಹೇಳ್ಬಿಟ್ಟು ಅವನ್ನೇ ಮದುವೆ ಆಗ್ತೀನಿ ಅನ್ಕ ಹಠ ಹಿಡ್ಕೊಂಡು ಕೊನೆಗೆ ಎಂಗೇಜ್ಮೆಂಟ್ ಆದ್ಮೇಲೂ ಕೂಡ ಅವನ ಜೊತೆ ಸೇರ್ಕೊಂಡು ತಂದೆ ಹೆಸರಿಗೆ ಮಸಿ ಬಡಿಯೋ ಕೆಲಸ ಮಾಡಿದ್ಯಲ್ಲಮ್ಮ ನೀನು ಶ್ರಿಯಾ ಗೋಯಲ್. ಯಾವ ದೇವ್ರು ನಿನ್ನ ಕಾಪಾಡ್ತಾನೆ ತಾಯಿ. ನಿಮ್ಮಪ್ಪ ಏನ್ ಹೇಳ್ತಾರೆ ಗೊತ್ತಾ? ಇಫ್ ಶಿ ಫೀಲ್ ಗಿಲ್ಟಿ, ಅವಳೇನಾರ ಕೊಲೆ ಮಾಡ್ಬಿಟ್ಟಲ್ಲಪ್ಪ ಅಂತ ಗಿಲ್ಟಿ ಫೀಲ್ ಮಾಡಿದ್ರೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೇ ಪ್ರಪಾತದಲ್ಲಿ 400 ಅಡಿ ಪ್ರಪಾತ ತಳ್ಬಿಡಿ. ಯಾಕಂದ್ರೆ ಕೇತನ್ ಕುಮಾರ್ ಕೂಡ ನನ್ನ ಮಗ ಇದ್ದಂಗೆ, ಅವನಿಗೂ ಅವ್ರ ಫ್ಯಾಮಿಲಿಗೂ ಅಷ್ಟೇ ನೋವಾಗಿದೆಯಲ್ವಾ, ಅಷ್ಟೇ